ಭಾರತದ ಅಂತರಿಕ್ಷ ಕನಸುಗಳಿಗೆ ಕರ್ನಾಟಕದಿಂದ ಭರ್ಜರಿ ಬೆಂಬಲ. ಬೆಂಗಳೂರು ನಗರದಲ್ಲಿ ಅಂತರಿಕ್ಷ ತಂತ್ರಜ್ಞಾನ ಕೌಶಲ್ಯ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಸರ್ಕಾರ ಬೆಂಗಳೂರು ನಗರದಲ್ಲಿ ಅನುಮೋದನೆ ನೀಡಿದೆ. ಜೊತೆಗೂಡಿ 10 ಕೋಟಿ ರು ಹಣಕಾಸು ಸಹಾಯವನ್ನೂ ಘೋಷಿಸಲಾಗಿದೆ. ಈ ಕೇಂದ್ರದಿಂದ ಅಂತರಿಕ್ಷ ಸಂಶೋಧನೆ, ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಒತ್ತು ಮೆಲುಕು ಸಿಗಲಿದೆ. ಚಂದ್ರಮ, ಸೂರ್ಯ ಮತ್ತು ಮಾನವ ಯಾನ ಯೋಜನೆಗಳಿಗೂ ಬೆಂಬಲ ನೀಡಲಿದೆ. ಗುರಿ ಏನು ಗೊತ್ತಾ? 2033 ಒಳಗಡೆ ಭಾರತದ $44 ಬಿಲಿಯನ್ ಅಂತರಿಕ್ಷ ಆರ್ಥಿಕತೆಯ 50% ಪಾಲು ಕರ್ನಾಟಕದಾಗಿರಬೇಕು. SIA ಇಂಡಿಯಾ ಪ್ರಕಾರ 2035ರೊಳಗೆ 2 ಲಕ್ಷಕ್ಕೂ ಹೆಚ್ಚು ತಂತ್ರಜ್ಞಾನ ಪರಿಣಿತರು ಅಗತ್ಯವಿರುವ ಸ್ಥಿತಿ ಈ ಕೇಂದ್ರದಿಂದ ಆ ಅಗತ್ಯ ಪೂರೈಸಲಾಗಿದೆ. ಈ ನಡುವೆ CM ಸಿದ್ದರಾಮಯ್ಯ ಲಾಲ್ಬಾಗ್ ಹೂವಿನ ಪ್ರದರ್ಶನಕ್ಕೆ ಉದ್ಘಾಟನೆ ನೀಡಿದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಮಾಜಿ CM ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗ ಕ್ಷೇತ್ರದ ಕಾರವಾರ-ಇಳಕಲ್ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಸ್ಥಾನಮಾನ ನೀಡಬೇಕು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯನ್ನು ಮನವಿ ಮಾಡಿದ್ದಾರೆ. ಜೊತೆಗೆ RTOL ಕೃಷಿ ಸಂಸ್ಥೆ ರಾಷ್ಟ್ರಮಟ್ಟದ ಸಹಕಾರ ಸಂಘಗಳೊಂದಿಗೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಕೊನೆಗೆ ಉತ್ತರಾಖಂಡದಿಂದ ಸೂಕ್ತ ಮಾಹಿತಿ: ಗಂಗೋತ್ರಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ 274 ಜನರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಇವರಲ್ಲಿ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶದ ಪ್ರವಾಸಿಗರು ಇದ್ದರು. ಹೆಚ್ಚಿನ ಕರ್ನಾಟಕ ಸುದ್ದಿಗಳಿಗೆ ಜೊತೆಯಾಗಿರಲಿ ಇದೇ ಚಾನೆಲ್ನಲ್ಲಿ.